ನಾವು ಕೂಡ ಒಂದೀಟು ಮಲ್ಕೋವಾಗ ಒಂದೀಟು ದೇವ್ರ ಧ್ಯಾನ ಮಾಡಿ ಮಲ್ಕೊಂಡ್ರೆ ನಮ್ಮ ಕನಸಿನಾಗನು ಬರ್ಬೋದಲ್ಲ, ಹೌದಲ್ರಿ? ಧಾರವಾಡದೊಳಗೆ ದರಾ ಬೇಂದ್ರೆ ಅಂತ ಆಗೋದ ಒಬ್ಬ ಕವಿರಿ, ಎಲ್ಲರಿಗೂ ಗೊತ್ತದ್ರಿ ದರಾ ಬೇಂದ್ರೆ ಅವರು. ಅವರೊಂದು ಪದ್ಯ ಬರ್ದಾರ್ರಿ. ಬಹುಶಃ ಅದೆಲ್ಲ ನಮ್ಮ ಹುಡುಗರು ಬಾಯಾಗ ಭಾಳ ಚಂದ, ಇಂದಿನ ಮಂದಿ ಎಲ್ಲ ಆಡ್ತಿದ್ರು, ಹುಡುಗರೆಲ್ಲ ಆಡ್ತಿದ್ವು. ಅದೊಂದು ಸಿನಿಮಾ ಆಗೈತೆ, ಕೇಳಿರಿ ನೀವು? ಅದೊಂದು ಸಿನಿಮಾ ಆಗೈತೆ ರೀ. ಅದು ಭಾಳ ಚಂದ ಒಂದು ಪದ್ಯ ಬರ್ದಾನ್ರಿ ದರಾ ಬೇಂದ್ರೆ ಅವರು ಬರ್ದಾರ. ಇನ್ನೂ ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿ ಯಾವ, ವಾರದಾಗ 3 ಸಾರ್ತಿ ಬಂದು ಹೋಗಾವ. ಇದು ದರಾ ಬೇಂದ್ರೆ ಅವರು ಬರ್ದಾರ. ಈ ಪದ್ಯ ಅವ್ರು ಯಾಕೆ ಬರೆದ್ರು, ಯಾಕೆ ರಚನೆ ಮಾಡಿದ್ರು, ಇದು ಸಿನಿಮಾದವ್ರು ಆಡಿಬಿಟ್ರು ಇದನ್ನು ತಗೊಂಡದ. ಈ ಪದ್ಯವನ್ನು ದರಾ ಬೇಂದ್ರೆ ಅವರು ಬರೀತಾರೆ. ಯಾಕೆ ಇದನ್ನು ಪದ್ಯವನ್ನು ಬರೆದ್ರು ಅಂತಂದ್ರೆ, ಯಾವ ಧಾರವಾಡದೊಳಗಿರುವಂಥ ದರಾ ಬೇಂದ್ರೆ ಅವರು ಸದಾಕಾಲ ಹುಬ್ಬಳ್ಳಿ ಸಿದ್ಧಾರೂಢ ಧ್ಯಾನ ಮಾಡ್ತಿದ್ರು. ಹುಬ್ಬಳ್ಳಿ ಸಿದ್ಧಾರೂಢ ಧ್ಯಾನ ಮಾಡ್ತಿದ್ರಂತ. ವಾರದಾಗ 3 ಸರ್ತಿ ಅವ್ರ ಕನಸಿನಾಗ ಬಂದು ಹೋಗ್ತಿದ್ರಂತ ನೋಡ್ರಿ. ವಾರದಾಗ 3 ಸರ್ತಿ ದರಾ ಬೇಂದ್ರೆ ಕನಸಿನೊಳಗೆ ಸಿದ್ಧಾರೂಢ ಬಂದು ಹೋಗ್ತಿದ್ರಂತ. ಮುಂದೆ ಅವ್ರ ಕನಸಿನಾಗ ಬರಲೇ ಇಲ್ಲ ಅಂತಾರೆ ಅವರು. ಮುಂದೆ ಅವರು ಕನಸಿನಾಗ ಬರಲೇ ಇಲ್ಲ. ಅದಕ್ಕೆ ಅವ್ರು ಮುಂದೆ ಒಂದು ತಿಳಿದು ಪದ್ಯ ಬರೆದು ಬಿಡ್ತಾರ. ಇನ್ನೂ ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿ ಯಾವ, ವಾರದಾಗ 3 ಸರ್ತಿ ಬಂದು ಹೋಗಾವ ಅಂತ ಬರ್ದಾವ. ಅಂದ್ರೆ ನೋಡ್ರಿ ಅವ್ರಿಗೆ ಎಷ್ಟು ಕಲ್ಪನೆ ಇರಬೇಕು. ಕನಸಿನಾಗ ಹುಬ್ಬಳ್ಳಿ ಸಿದ್ಧಾರೂಢರು ಬರ್ತಿದ್ರು, ಬರಲಿಲ್ಲ ಅನ್ನೋದಕ್ಕೆ ಒಂದು ಪದ್ಯ ಬರೆದು ಬಿಟ್ರವ್ರು. ನಾವು ಕೂಡ ರಾತ್ರಿ ಮಲ್ಕೊಳ್ಳುವಾಗ, ನಾಳಿಂದ ನೀವು ಇವತ್ತಿನಿಂದ ಈಗ ರಾತ್ರಿ ಪ್ರಸಾದ ಮಾಡಿ ಸೀದಾ ಮನೆಗೆ ಹೋಗ್ತಿರಲ್ಲ, ಆಸಿ ಬಂದ್ರೇನವ? ಹಂಗೇನಿಲ್ಲಲ್ಲ. ಹೋದ್ಮೇಲೆ ಆಸ್ತಿರಿ, ಹೋದ ತಕ್ಷಣ ಮಲ್ಕೋತೀರಿ, ಏನಾರು ಕೆಲಸ ಇರ್ತವೆ, ಮುಸ್ರಿ ಗೀಸಿರಿ ತಿಕ್ಕವು. ಕಾಕ ನಿಮ್ಮದ್ರಿ? ನಿಮ್ಮದು ಏನಿರಲ್ಲ ಕಾಕ, ಆರಾಮ್ ಹೋಗೋದು ಮಕ್ಕಳೋದು. ಈಗ ನೀವು ಸೀದಾ ಇಲ್ಲಿಂದ ಮನೆಗೆ ಹೋಗ್ತಿರಲ್ಲ, ನಾ ಹೇಳ್ದಾಗ ಒಂದು ಕೆಲಸ ಮಾಡ್ರಿ. ಇಲ್ಲಿ ಆರಾಮ ಪುರಾಣ ಕೇಳ್ತೀರಿ ನಿತ್ಯಲು 1 ತಿಂಗಳ. ಬಂದಿಲ್ಲಿ ಪುರಾಣ ಕೇಳಿ ಒಂದಿಟ್ಟು ಪ್ರಸಾದ ಮಾಡಿ ಗುರುವಿನ ದರ್ಶನ ಮಾಡಿ ಹೋದ ತಕ್ಷಣನೇ ಆಸಿದ ತಕ್ಷಣ ಮಲ್ಕಕ್ಕೆ ಹೋಗಬೇಡ್ರಿ. ನಾ ಹೇಳ್ದಂಗೆ ಒಂದು ಕೆಲಸ ಮಾಡ್ರಿ. ಸೀದಾ ಹೋದ ತಕ್ಷಣ ಹಾಸಿಗೆ ಹಾಸ್ತಿರಲ್ಲ, ಹಾಸಿ ಮೇಲೆ ಹಾಸಿಗೆ ಒಳಗರ ಕುತ್ಕೋರಿ ಅಥವಾ ಹೊರಗರ ಕುಂದ್ರಿ. ನಾ ಹೆಂಗೆ ಕುಂತೀನಿ ಹಂಗೆ ಕುಂದ್ರಿ. ಒಂದು ಸ್ವಲ್ಪ ಹಿಂಗೆ ನೇರವಾಗಿ ಕುತ್ಕೊಳ್ರಿ. 2 ಕೈ ಜೋಡಿಸ್ರಿ, ಕಣ್ಣು ಮುಚ್ಚ್ರಿ. ನಿಮಗೆ ಯಾರನ್ನ ಧ್ಯಾನ ಮಾಡ್ಬೇಕು ಅನಿಸುತ್ತ ಮನುಷ್ಯನೊಳಗೆ ಅಷ್ಟು ಅವ್ರನ್ನ ಧ್ಯಾನ ಮಾಡಿಬಿಡ್ರು. ಮನೆದೇವ್ರು ಧ್ಯಾನ ಮಾಡಂಗಾದ್ರೆ ಮನೆದೇವ್ರು ಧ್ಯಾನ ಮಾಡ್ರಿ. ಮಳೇಂದ್ರ ಶಿವಯೋಗಿಗಳನ್ನು ಧ್ಯಾನ ಮಾಡೋದಾಗಿದ್ರೆ 1-5 ನಿಮಿಷ ಮನುಷ್ಯನೊಳಗೆ ಧ್ಯಾನ ಮಾಡಿ ಶಿವ ಅನ್ಕೋತ ಮಲ್ಕೊಳ್ರಿ. ಬೆಳಕರದೊಳಗೆ ಮಳೇಂದ್ರ ಶಿವಗಳು ನಿಮ್ಮ ಕನಸಿನೊಳಗೆ ಬಂದರೂ ಬರಬಹುದು, ಹೌದಲ್ರಿ? ಒಂದು ಸಲ ಟ್ರೈ ಮಾಡಿ ನೋಡ್ರಿಲ್ಲ. ಹಂಗಂತ ಮತ್ತು ನಾಳೆ ಅಜ್ಜಾರ ನಾ ಕನಸಿನಾಗ ಏನು ನೀವು ಒಂದು ಕಲ್ಪನೆ ಮಾಡ್ಕೊಂಡದ್ದು ಅದೇ ಕನಸು ಬಿಡುತ್ತೆ ಅಂತ ಹೇಳಿರಿ. ನಾ ಕನಸಿನಾಗ ರೀ CM ಆಗಿದ್ದೆ ರೀ, ಆ ಸೀಟ್ ಇಸ್ತು ಕೊಟ್ಟು ಬರ್ರಿ ಅಂದ್ರೆ ನಾ ಎಲ್ಲಿಂದ ಇಸ್ತು ಕೊಡ್ಲಿ? ಮತ್ತೆ ನೋಡ್ರಿ, ನೀವು ಕಾಣುವಂಥ ಕನಸು ಬ್ರಾಹ್ಮಿ ಮುಹೂರ್ತದೊಳಗೆ ಒಳ್ಳೆ ಕನಸು ಬಿತ್ತು ಅಂತಂದ್ರೆ ಒಳ್ಳೆ ಮಲ್ಕೋಬಾರ್ದಂತ್ರಿ. ಒಳ್ಳೆ ಕನಸು ಬಿತ್ತಂದ್ರೆ ಒಳ್ಳೆ ಮಲ್ಕೋಬಾರ್ದಂತ್ರಿ. ಎದ್ದು ಬಿಡ್ಬೇಕಂತ, ಎಚ್ಚರ ಮಾಡಿಕೊಂಡು ಎದ್ದು ಬಿಡ್ಬೇಕಂತ್ರಿ. ಒಂದು ವೇಳೆ ಒಳ್ಳೆ ಕನಸು ಬಿತ್ತು ಅಂದ್ರೆ ಮಲ್ಕೊಂಡು ಬಿಟ್ರಿ ಅಂತಂದ್ರೆ ಅದು ಕನಸಾಗೆ ಉಳಿತದಂತ್ರಿ, ಅದು ನನಸಾಗಂಗಿಲ್ಲ. ಒಂದು ವೇಳೆ ಅಪ್ಪಿ ತಪ್ಪಿ ಏನಾದ್ರೂ ಬೆಳಗಿನ ಬ್ರಾಹ್ಮಿ ಮುಹೂರ್ತೊಳಗೆ ಕನಸು ಬಿತ್ತಂದ್ರೆ ಮಲ್ಕೊಂಡು ಬಿಡ್ರಿ, ಅದು ಹುಷಿಯಾಗಿ ಹೋಗ್ಬಿಡ್ತದ. ಇದು ಸತ್ಯ ಹೇಳ್ತದ, ಇದು ವಿಜ್ಞಾನ. ಒಳ್ಳೆ ಕನಸು ಬ್ರಾಹ್ಮಿ ಮುಹೂರ್ತದೊಳಗೆ ಬಿತ್ತು ಅಂದ್ರೆ ಎಚ್ಚರ ಆಗಿಬಿಡ್ರಿ, ಆ ಕನಸು ಒಂದಲ್ಲ ಒಂದಿನ ಕನಸು ನೆನಸಾಗತ್ತಂತ. ಅಂದರೆ ಕನಸು ನನಸಾಗಬೇಕಾಗಿದ್ರ ಅದು ಸತ್ಯಕ್ಕೆ ಸಮೀಪ ಆಗಿರ್ಬೇಕು, ಅಂದ್ರೆ ಕನಸು ಸತ್ಯ ಆಗತ್ತೆ. ಮತ್ತು ಸುಳ್ಳಿತ್ತಂದ್ರೆ ಏನು ಮಾಡೋಣ ನಾನು? ಸುಳ್ಳಿತ್ತಂದ್ರೆ ನಾನೇನು ಮಾಡಿ? ಸತ್ಯಕ್ಕೆ ಸಮೀಪ ಆಗಿರ್ಬೇಕು ಅಂದಾಗ ಅದು ಕನಸು ಸತ್ಯ ಆಗತ್ತಂತ. ಹಂಗೇಲಿ ಜ್ಞಾನಾಂಬಿ ಕೂಡ ಪ್ರತಿನಿತ್ಯಲು ಧ್ಯಾನ ಮಾಡಿದಕ್ಕೆ ದೇವರು ಪರಮಾತ್ಮನೇ ಬಂದು ಕನಸಿನೊಳಗೆ ಹೇಳ್ತಾನೆ, ಅಮ್ಮ ಮಗಳೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ನಿನಗೆ ನಾನೇ ಮಗನಾಗಿ ಹುಟ್ಟಿ ಬರುವಂಥ ಪ್ರಸಂಗ, ಅವತಾರವನ್ನು ಎತ್ತಿ ಬರ್ತೀನಿ, ನನ್ನನ್ನು ಕುರಿತು ನೀನು ತಪಸ್ಸು ಮಾಡು, ಧ್ಯಾನವನ್ನು ಮಾಡು ಅಂತ ಹೇಳಿ ಅವಾಗ ಆ ತಾಯಿಗೆ ಕನಸಿನೊಳಗೆ ಬಂದು ಹೇಳಿದನಲ್ಲ. ಹೇಳಿದ ಪ್ರಕಾರವಾಗಿ ಆ ತಾಯಿಗೆ ಇನ್ನೊಂದಿಷ್ಟು ಮಗುವನ್ನು ಪಡ್ಕೊಳ್ಬೇಕು ಅನ್ನೋ ಬಯಕೆ ಹೆಚ್ಚಾಯಿತು. ಆಕೆಗೆ ಒಂದು ಹಂಬಲ, ಮಗುವನ್ನು ಪಡಿಬೇಕು, ನಾನು ಕೂಡ ತಾಯಿ ಆಗಬೇಕು ಅನ್ನುವಂಥ ಬಯಕೆ ಪ್ರತಿಯೊಬ್ಬ ತಾಯಿಗೆ ಆಸೆ ಇರ್ತದ್ರಿ. ಯಾವ ತಾಯಿಗೆ ಮಕ್ಕಳಾಗಿಲ್ಲ, ಮಕ್ಕಳನ್ನು ಪಡಿಬೇಕು, ನಾನು ತಾಯಿತನವನ್ನು ಪಡಿಬೇಕು, ನಾನು ತಾಯಿತನವನ್ನು ಪಡಿಬೇಕಂತ ಆಸೆ ಪಡ್ತಾಳಲ್ಲ. ಈ ಜಗತ್ತಿನೊಳಗ ತನಗುಟ್ಟಿದ ಮಗುವನ್ನ ಕೇವಲ ತನ್ನ ಮಗ ಅಂತ ಅನ್ಕೊಂಡ್ರಾಕಿ ಕೇವಲ ತಾಯಿ ಆಗ್ತಾಳ.
ಇನ್ನೊಬ್ಬರ ಮಕ್ಕಳು, ತಂದೆ ತಾಯಿ ಇಲ್ಲದ ಮಕ್ಕಳು, ಅವು ಕೂಡ ನನ್ನ ಮಕ್ಕಳಂತ ಯಾವ ತಾಯಿ ತಿಳ್ಕೊಳ್ತಾಳ ಆಕೆ ನಿಜವಾಗಲೂ ಮಹಾ ತಾಯಿ ಆಗುತ್ತಾಳ ಅಂತ ಹೇಳ್ತಾರೆ. ಹೌದಲ್ರಿ? ಇನ್ನೊಬ್ಬರ ಮಕ್ಕಳು ನಮ್ಮ ಮಕ್ಕಳಂತ ತಿಳ್ಕೊಳ್ಬೇಕಲ್ಲ, ತಿಳ್ಕೊಳ್ಬೇಕು. ಮನ್ಯಾಗ ಅಣ್ಣ ತಮ್ಮರ ಮಕ್ಕಳಿದ್ರೆ ಅವು ನಮಗೆ ಆಗಿ ಬರೋವಲ್ವರಿ. ನನ್ನ ಮಕ್ಕಳಿಗೆ ಚಲೋ ಹೊತ್ತನೆ ಮಾರ್ಕೆಟಿಗೆ ಹೋಗಿ ತಂದೀವಿ ಅಂದ್ರೆ ಅದಕ್ಕೊಂದಿಟ್ಟು ಹೆಚ್ಚು ಕೊಡೋದು, ಇದಕ್ಕೊಂದಿಟ್ಟು ಕಡಿಮೆ ಕೊಡೋದು. ಯಾಕ್ರಿ? ಅದು ಬೇರೆ ಇದು ಬೇರೆನು? ಅದನ್ನು ನಮ್ಮ ಮಗನೇ ಅಂತ ತಿಳ್ಕೊಳ್ಬೇಕು. ತಂದೆ ತಾಯಿ ಇಲ್ಲದ ಮಕ್ಕಳು ನನ್ನ ಮಕ್ಕಳಂತ ತಿಳ್ಕೊಳ್ಬೇಕು. ಪರರ ಮಕ್ಕಳನ್ನು ತನ್ನ ಮಕ್ಕಳಂತ ಯಾವ ತಾಯಿ ತಿಳ್ಕೊಳ್ತಾಳ ಆಕಿ ಜಗತ್ತೊಳಗೆ ನಿಜವಾದಳು ಮಹಾ ತಾಯಿ ಆಗ್ತಾಳೆ. ಜಗತ್ತೊಳಗೆ ಮದರ್ ತೆರೇಸಾ ಕುಷ್ಠರೋಗಿಗಳು ತನ್ನ ಮಕ್ಕಳಂತ ತಿಳ್ಕೊಂಡು ಕುಷ್ಠರೋಗಿಗಳ ರೋಗವನ್ನು ವಾಸಿ ಮಾಡಿದಳು. ಜಗತ್ತಿಗೆ ಮಹಾ ತಾಯಿ ಆದಳಲ್ಲ, ಈ ಜಗತ್ತೊಳಗ ಮಹಾ ತಾಯಿ ಆದಳು. ಇನ್ನೊಬ್ಬರು ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತಂತ ಒಂದು ಪ್ರಸಂಗ ಹೇಳ್ತೀನಿ, ಕೇಳ್ರಿ, ಗಮನ ಇಟ್ಟು. ಕಲಬುರಗಿ ಶಣಬಸವೇಶ್ವರ ಜೀವನದೊಳಗೆ ಒಂದು ಆಗಿರುವಂಥ ಘಟನೆ. ಯಾವಾಗ ಅರಳಗುಂಡಿಗೆಯಿಂದ ಶರಣಬಸವ ಕಲಬುರಗಿ ಒಳಗೆ ಬಂದು ನೆಲೆಸಿದ ಮೇಲೆ ಕಲಬುರಗಿ ಶರಣಬಸವೇಶ ಒಂದು ಬೋರ್ಡ್ ಹಾಕಿದ್ದಾರೆ. ತಮಗೆಲ್ಲ ಗೊತ್ತಿರ್ತದೆ. ಯಾರು ಗಂಡು ಸಂತಾನ ಬೇಕಂತೀರಿ ₹1001, ಯಾರು ಹೆಣ್ಣು ಸಂತಾನ ಬೇಕಂತೀರಿ ಅವ್ರು ₹501 ಕೊಟ್ಟು ಸಂತಾನ ಪಡಿಬೇಕು ಅಂತ ಒಂದು ಬೋರ್ಡ್ ಹಾಕ್ಸಿದ್ದ. ಅದು ತಂದಲ್ಲ ಬೋರ್ಡು, ಭಗವಂತ ಪ್ರೇರಣೆ ಆಗಿತ್ತು. ಯಾಕಂದ್ರೆ ಕಲಬುರಗಿ ಬಂದು ನೆಲೆಸಿದ ಮೇಲೆ ಪುಕ್ಷಟೆ ಬಂದು ವರ ಪಡ್ಕೊಂಡು ಹೊಂಟ್ರಿ ಶರಣಬಸವನ ಹತ್ರ. ದಾಸೋಗ ಮಾಡೋದಕ್ಕೆ ಪರಮಾತ್ಮ ಶರಣಬಸವನಿಗೆ ಕಷ್ಟ ಆಗಾಕತ್ತಿತ್ತು. ದೊಡ್ಡಪ್ಪ ಗೌಡ್ರ ಮೇಲೆ ಭಾರ ಬೀಳಾಕತ್ತು. ಭಗವಂತ ಹೇಳಿದ, ನೀನು ದಾಸೋಗ ಮಾಡಬೇಕಾದ್ರೆ ದೊಡ್ಡಪ್ಪ ಗೌಡ್ರಿಗೆ ಭಾರ ಆಗಬಾರ್ದ ನಂಗೆ ಆಗಿದ್ರ ನೀ ಬರುವಂಥ ಜನಗಳಿಗೆ ಪುಕ್ಷಟೆ ವರ ಕೊಟ್ರ ಈ ಜಗತ್ತೊಳಗೆ ನೀ ಬಂದಂಥ ಕಾರ್ಯ ಸುಗಮವಾಗಿ ಸಾಗೋದಿಲ್ಲ ಶರಣ. ಜಗತ್ತೊಳಗೆ ಒಂದು ಬೋರ್ಡ್ ಹಾಕು, ಯಾರು ಗಂಡು ಸಂತಾನ ಬೇಕಂತಾರ ಅವರಿಗೆ ₹1001, ಹೆಣ್ಣು ಸಂತಾನ ಬೇಕಂದವ್ರಿಗೆ ₹501 ಅನ್ನುವಂಥದ್ದನ್ನು ಕಾಣಿಕೆಯಾಗಿ ಬೋರ್ಡ್ ಹಾಕು, ಅಂದ್ರೆ ದಾಸೋಗ ನಡೀತದ, ದೊಡ್ಡಪ್ಪ ಗೌಡ್ರ ಭಾರ ಕಡಿಮೆ ಆಗತ್ತಂತ ಭಗವಂತನ ಅಪ್ಪಣೆ ಆಗಿತ್ತು. ಆ ಪ್ರಕಾರವಾಗಿ ಬೋರ್ಡ್ ಹಾಕಿದ್ದ. ಸಾಕಷ್ಟು ಜನ ತಾಯಂದರು ಶರಣಬಸವನ ಹತ್ರ ಬರ್ತಿದ್ರು. ಗಂಡು ಸಂತಾನ ಬೇಕಾದವರು ₹1001 ಕೊಟ್ಟಿಗೆಸಿ ಗಂಡು ಸಂತಾನ ವರ ಪಡ್ಕೊಂಡು ಹೋಗ್ತಿದ್ರು. ಹೆಣ್ಣು ಸಂತಾನ ಬೇಕಾದ್ರೆ ₹501 ಕೊಟ್ಟು ಹೆಣ್ಣು ಸಂತಾನದ ವರ ಪಡ್ಕೊಂಡು ಹೋಗ್ತಿದ್ರಲ್ಲ. ಹೀಗಿರುವಂಥ ಪ್ರಸಂಗದೊಳಗೆ ಅದೇ ಕಲಬುರಗಿ ಒಳಗೆ ಒಬ್ಬ ದೊಡ್ಡ ಶ್ರೀಮಂತರ ಹೆಣ್ಮಗಳು ಮದುವೆಯಾಗಿ ಭಾಳ ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಶರಣಬಸವ ₹1001 ಕೊಟ್ಟರೆ ಗಂಡು ಸಂತಾನ ಕೊಡ್ತಾನಂತ, ₹501 ಕೊಟ್ಟರೆ ಹೆಣ್ಣು ಸಂತಾನ ಕೊಡ್ತಾನಂತ. ಇಷ್ಟು ವರ್ಷ ಆದರೂ ಕೂಡ ನಾ ಯಾವ ದೇವರಿಗೆ ಹೋದ್ರೆ ಮಕ್ಕಳಾಗಿಲ್ಲ. ಶರಣಬಸವನ ಹತ್ರ ಹೋಗಿ ಕೇವಲ 1001 ಅಲ್ಲ, 2001 ಕೊಟ್ಟು 2 ಗಂಡು ಸಂತಾನ ಪಡಿಬೇಕಂತ ಅಕ್ಕಿ ದುರಾಂಕಾರದಿಂದ ಬಂದಳ್ರಿ. ಅಕ್ಕಿ ಇವು ಶ್ರೀಮಂತ ಅಂತೇಳಿ ನೋಡ್ರಿ, ಸ್ವಲ್ಪ ಸಂಪತ್ತಿತ್ತಂದ್ರೆ ಬರ್ತದಂತ ಮನುಷ್ಯನಿಗೆ ಮದ. ಅದಕ್ಕೆ ಹೇಳ್ತಾರಲ್ಲ ಅಷ್ಟಮದಗಳಂತದಾವ, ವಿದ್ಯಾಮದ, ಧನಮದ, ಯೌವನ ಮದ, ರೂಪ ಮದ, ಇವೆಲ್ಲ ಮದಗಳ್ರಿ ಇವು. ಈ ಏನಾದ್ರೂ ಶ್ರೀಮಂತ ಇದ್ದವನಿಗೆ ಧನ ಮದ ಬಂತು ಅಂದ್ರೆ ಅವ್ನಿಗೆ ಏನು ಮಾಡ್ಬೇಕು ಗೊತ್ತನ್ರಿ? ಗೌಡ್ರಿ ಏನ್ರಿ ನಿಮ್ಮದು ಹೆಣ್ಣು ಆಸ್ತಿ ಐತ್ರಿ ನಿಮ್ಮದು, ಇಲ್ಲಿಂದ ಕಣ್ಣು ಎಲ್ಲಿ ತನ ನೋಡ್ತದ್ರಿ ಅಲ್ಲಿ ತನ ನಿಮ್ಮದೇ ಆಸ್ತಿ ರೀ. ಇಷ್ಟು ಆಸ್ತಿ ಆದ್ರಿ ಗೌಡ್ರೆ, ನೀವು ಮನಸ್ಸು ಮಾಡಿದ್ರೆ ಎಲೆಕ್ಷನ್ದಾಗ ನಿಂತು ಬಿಟ್ರೆ ನೀವೇ ಗೆಲ್ತೀರಿ ನೋಡಂತ ಒಂದು ಸ್ವಲ್ಪ ಉರುಪು ಹಾಕ್ಬೇಕ್ರಟ್ಟೆ, ಉರುಪು ಹಾಕ್ಬೇಕ್ರಿ. ಆಯ್ತು ರೀ ಗೌಡ್ರಿ, ಚಿಂತೆ ಮಾಡಬೇಡ್ರಿ, ನಾನು ಎಲ್ಲರೂ ಕೂಡಿಸಿ ನಿಮ್ಗೆ ಓಟ್ ಒತ್ತೀವಿ ಅಂತ ಹೇಳಬೇಕು. ಅದನ್ನ ಎಲೆಕ್ಷನ್ ನಿಲ್ಲಿಸ್ಬೇಕು, ಬೇರೆಗೆ ಓಟ್ ಒತ್ತಿ ಬಿಡ್ಬೇಕು. ಆ ಕಡೆ ಇದ್ದದ್ದು ಬಿದ್ದದ್ದು ಎಲ್ಲ ಕಳ್ಕೊಂಡು ಕುದಿರ್ತದೆ, ಅದು ಅಲ್ಲಿಗೆ ಹೋಗ್ತದ್ರಿ ದನ ಮದ. ಹೌದಲ್ಲ? ಅಕ್ಕಿಗೂ ಬಂದಿತ್ರಿ ಅದು. ನಾನು ದೊಡ್ಡ ಶ್ರೀಮಂತರ ಸೊಸೆ, ನಾನು ಮನ್ಯಾಗ ಸಾಕಷ್ಟು ಸಂಪತ್ತದ, ₹2001 ಕೊಟ್ಟು ನಾನು ಗಂಡು ಸಂತಾನ ಪಡಿಬೇಕಂತ ಬೆಳಿಗ್ಗೆ ದೌಡ್ ಎದ್ದು ಚಲೋತ್ನಾಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಚಲೋತ್ನಾಗೆ ಹೊಂಟಳ್ರಿ ಶರಣನ ಗುಡಿಗೆ. ಅಪ್ಪನ ಮಟ್ಟಕ್ಕೆ ಬರಬೇಕಾದ್ರೆ ಆ ಕೆರೆ ಬರ್ತದೆ ನೋಡ್ರಿ, ಅಪ್ಪನ ಗುಡಿ ಮುಂದೆ ಕೆರೆ ಐತೆ ನೋಡ್ರಿ. ಆ ದಾರಿ ಹಿಡಿದು ಬರುವಾಗ ಇನ್ನೇನು ದಾರಿ ಹಿಡಿದು ಹೋಗಿ ಮೊದಲು ನಾನು ಪಾಳಿ ಹಚ್ಚಬೇಕು, ನಾನು ಸಂತಾನ ಪಡಿಬೇಕಂತ ಹೊಂಟಿದಳು. ಅಲ್ಲಿ ದಾರ್ಯಾಗ ಬರ್ಬೇಕಾದ್ರೆ ಒಬ್ಬ ಬಡ ಹೆಣ್ಮಗಳ್ರಿ ತನ್ನ ಬಗಲಾಗ ಒಂದು ಕೂಸು ತೊಗೊಂಡು ಹೊತ್ಕೊಂಡು ಹೊಂಟಿದಳು. ಪಾಪ್ರಿ ಬಗಲಾಗ ಒಂದು ಕೂಸು ತೊಗೊಂಡು ಹೊಂಟಿದಳು. ಪಾಪ ಅದು ಮಲಮೂತ್ರ ಮಾಡಿತ್ತು. ಪಾಪ ಅದು ಮಲಮೂತ್ರ ಮಾಡಿತ್ತು. ಆಕಿ ಒಂದಿಟ್ಟು ಇದನ್ನ ಹೆಂಗಾರ ಮಾಡಿ ತೊಳಿಬೇಕಲ್ಲ ಅಂತ ತಿಳ್ಕೊಂಡು ಆ ಹೆಣ್ಮಗಳು ದಾರ್ಯಾಗ ಬರೋವಾಗ ಆ ಹೆಣ್ಮಗಳು ಅಂತಾಳೆ, ವಾ ತಾಯಿ, ನನ್ನ ಮಗ ಮಲಮೂತ್ರ ಮಾಡ್ಯಾದ, ಒಂದು ಸ್ವಲ್ಪ ಇದನ್ನ ಎತ್ಗೋ, ಸ್ವಲ್ಪ ನೀರು ತಗೊಂಡು ಬಂದು ಮಲಮೂತ್ರ ತೊಳಿತೀನಿ ಅಂತ ಯಾವಾಗ ಆ ಹೆಣ್ಮಗಳು ಅಂದ್ಲಲ್ಲ,
ನಿನ್ನ ಮಗನ ಒಯ್ದು ಸ್ಮಶಾನಾಗಿಟ್ಟು ತೊಳೆ ಅಂದಳಕಿ. ನಾನು ಶರಣನ ಗುಡಿಗೆ ಹೊಂಟೀನಿ, ಚಲೋ ಸ್ನಾನ ಮಾಡಿ ಮಡಿಬಟ್ಟಿ ಹಾಕ್ಕೊಂಡು ನಾನು ಶರಣ ಬಸವನ ಮಕ್ಕಳ ಭಾಗ್ಯ ಪಡ್ಕೋಕ್ ಹೊಂಟೀನಿ. ನಿನ್ನ ಮಗ ಬೇಕಾದ್ರೆ ಹೆಂಗಾರ ತೊಳಕ್ ಹೋಗು ಅಂತ ತಿಳ್ಕೊಂಡು, ಸರಿ ಅಂತ ತಿಳ್ಕೊಂಡು ದೂರ ತಳ್ಳಿ ಗುಡಿಗೆ ಬಂದಳು. ಮಟ್ಟಕ್ಕೆ ಬಂದ್ಲು, ಅಪ್ಪನ ಮಟ್ಟಕ್ಕೆ. ಜನ ಪಾಳಿ ಹಚ್ಚಿದ್ರು. ಒಬ್ಬರು ಪಾಳಿ ಆಗೋಣ, ಒಬ್ಬರು ಪಾಳಿ ನಡೆದಿತ್ತು. ಈಕಿನೂ ಬಂದು ಪಾಳಿ ಹಚ್ಚಿದ್ಳು. ಶರಣ ಹತ್ರ ಬಂದು 2001 ರೂಪಾಯಿ ಮುಂದಿಟ್ಟಿಗೆ ಹಿಂಗೆ ಸೆರಗೊಡ್ಡಿ ಬೇಡ್ತಾಳೆಪ್ಪ, ನನಗೂ ಮಕ್ಕಳು ಭಾಗ್ಯ ಕೊಡು ಅಂದಾಗ ಶರಣ ಅಂತಾನೆ, ಅವ್ವ ಈ ಜನ್ಮ ಅಲ್ಲ, ನಿನಗೆ 7 ಜನ್ಮದೊಳಗೆ ಮಕ್ಕಳಾಗಲ್ಲ ಹೋಗು ಅಂದ. ಯಾಕೆಪ್ಪ ಅಂದಳು. ಯವ್ವ ನಿನಗೆ ಬರಬೇಕಾದ್ರೆ ದಾರಿಯಾಗ ನಿನಗೆ ಮಕ್ಕಳು ಕೊಟ್ಟಿದ್ನಲ್ಲ ಅಂದ. ಯಪ್ಪ ಎಲ್ಲಿ ಕೊಟ್ಟಿದ್ದೆ ಅಂದ್ರು. ದಾರ್ಯಾಗ ಬರ್ಬೇಕಾದ್ರೆ ನಿನಗೊಂದು ಮಗು ಕೊಟ್ಟಿದ್ದೆ, ಮತ್ತು ನೀ ಅದನ್ನೇ ತಿರಸ್ಕಾರ ಮಾಡಿ ಅಂದ ಮೇಲೆ ನಿನಗೆ ಮಗು ಹುಟ್ಟಿತ್ತಂದ್ರೆ ನೀ ಅದನ್ನೇನು ಜೋಪಾನ ಮಾಡಕ್ಕೆ ಈ ಜನ್ಮದೊಳಗೆ ನಿನಗೆ ಮಕ್ಕಳಾಗಲ್ಲ ನಡೆಯತ್ತೆ ತಿಳ್ಕೊಂಡು ಶರಣ ಬಸವ ಹೇಳ್ತಾನಂದ್ರೆ, ಇನ್ನೊಬ್ಬರ ಮಕ್ಕಳು ನನ್ನ ಮಕ್ಕಳಂತ ಯಾವ ತಾಯಿ ತಿಳ್ಕೊಳ್ತಾ ಆಕಿ ನಿಜವಾಗಲು ತಾಯಿ ಅನ್ನುವಂಥದ್ದನ್ನು ಪಡ್ಕೊಳ್ತಾಳೆ. ಆ ನಿಟ್ಟಿನೊಳಗ ಇಲ್ಲಿ ಜ್ಞಾನಾಂಬೆ ಯಾವ ಮಕ್ಕಳ ಭಾಗ್ಯವನ್ನು ಪಡಿಬೇಕು ಅಂತೇಳಿ ಬೈಕೆಯಿಂದ ಭಗವಂತನ ಧ್ಯಾನ ಮಾಡ್ತಿದ್ದಳು. ಯಾವಾಗ ಜ್ಞಾನಾಂಬೆ ಈ ಬಯಕೆಯಿಂದ ಪ್ರತಿನಿತ್ಯಲು ಹಗಲು ರಾತ್ರಿ ಭಗವಂತನ ಧ್ಯಾನ ಮಾಡಬೇಕಾದ್ರೆ ನೋಡ್ರಿ, ಸಹಜವಾಗಿ ಪ್ರತಿಯೊಬ್ಬ ತಾಯಿಗೆ ಬಯಕೆ ಅನ್ನೋದು ಇರೋದಲ್ರಿ. ಯಾವಾಗ ಒಬ್ಬ ತಾಯಿತನವನ್ನು ಪಡೆದಾಗ ತನ್ನ ಹೊಟ್ಟಿ ಒಳಗೆ ಮಗು ಬೆಳೀತದಂದಾಗ ಈ ಬಯಕೆಗಳು ಅನ್ನುವಂಥದ್ದು ಪ್ರಾರಂಭ ಆಗ್ತದಂತ. ಆದರೆ ಈ ತಾಯಿಗೆ ಮೊದಲೇ ಬಯಕೆ ಚಾಲುವಾಗಿತ್ತು. ಏನು ಅಂತಂದ್ರೆ, ಒಂದು ಮಗುವನ್ನು ಪಡಿಬೇಕು ಅನ್ನುವ ಬಯಕೆ, ಒಳ್ಳೆ ಮಗುವನ್ನು ಪಡಿಬೇಕು. ಇಷ್ಟು ವರ್ಷ ನಾನು ಮಕ್ಕಳ ಭಾಗ್ಯವನ್ನು ಪಡೆದಿಲ್ಲ, ಭಗವಂತನ ಪ್ರೇರಣೆ, ಭಗವಂತನ ಅನುಗ್ರಹ ನನಗಾಗಿದೆ, ಆ ಮಗುವನ್ನು ಹೇಗಾದರೂ ನಾನು ಪಡಿಬೇಕು ಅನ್ನುವಂಥ ಬಯಕೆ ಜ್ಞಾನಾಂಬೆಗೆ ಆಗಿತ್ತು. ಒಬ್ಬೊಬ್ಬರಿಗೆ ಒಂದೊಂದು ಬೈಕ್ ಇರ್ತಾವಂತ. ಹೊಟ್ಟೆಯಾಗಿದ್ದ ಬೈಕೆ ಚಾಲುವಾಗ್ತಾವ. ಈಗ ಯಾವಾಗ ಮಾಡ್ತಾರ್ರಿ? ಸೀಮಂತ ಕಾರ್ಯ ಅಂತ ಮಾಡ್ತಾರೆ ನೋಡಿ. ಅವ ಸೀಮಂತ ಅಂತೀರಿ, ಕುಬಸ ಕಾರಣ ಅಂತೀರಿ ನೀವು? ಕುಬಸ ಅಂತಾರಲ್ರಿ ಈ ಕಡೆ. ಸೀಮಂತ ಕಾರ್ಯನು ಅಂತ ಕರೀತಾರೆ. ಯಾವಾಗ ರೀ ಸೀಮಂತ ಕಾರ್ಯ ಅಂದ್ರೆ, ಕೆಲವೊಂದು ಕಡೆ 8ನೇ ತಿಂಗಳದೊಳಗೆ ಮಾಡಿ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಎಷ್ಟು ಕಡೆ ಮಾಡ್ತೀರಿ? ಎಷ್ಟು ತಿಂಗಳದಾಗ? 5ರದಾಗನೇ 7ರದಾಗ ಒಂದೊಂದು ಕಡೆ ಒಂದೊಂದು ನೇಮ ಅದಾವ್ರಿ. ಒಬ್ಬೊಬ್ರು 5ರದಾಗೆ ಮಾಡಿಬಿಡ್ತಾರೆ. ಕೆಲವೊಬ್ರು ಅದಕ್ಕೆ ಕಳ್ಳು ಕುಬ್ಸನು ಅಂತಾರೆ, ಗೊತ್ತಿರ್ಲಾರ್ದಂಗೆ ಮಾಡಿಬಿಡ್ತಾರೆ ಕೆಲವೊಬ್ರು. ಆದ್ರೆ ಗಮನ ಇರಲಿ, ನಾ ಹೇಳೋ ಉದ್ದೇಶ ಏನು ಅಂತಂದ್ರೆ, ಯಾವಾಗ ಈ ಸೀಮಂತ ಕಾರ್ಯ ಅಂತ ಮಾಡ್ತಾರೆ ನೋಡ್ರಿ, ಯಾವಾಗ ಸೀಮಂತ ಕಾರ್ಯ ಅಂತ ಮಾಡಿದಾಗ ಆ ತಾಯಿಗೆ ಬಯಕೆಗಳು ಪ್ರಾರಂಭ ಆಗಿರ್ತಾವ್ರಿ. ನೆನಪಿರಲಿ, ಯಾವ ತಾಯಿ ಹೊಟ್ಟಿ ಒಳಗೆ ಕೂಸು ಬೆಳಿಬೇಕಾದ್ರೆ 1ನೇ ತಿಂಗಳಿಂದ ಹಿಡಿದು 4 ತಿಂಗಳವರೆಗೂ ಕೇವಲ ಹೊಟ್ಟಾಗಿದ್ದು ಕೂಸು ಅಲ್ರಿ, ಅದು ಭ್ರೂಣ ಅಂತ ಕರೀತಾರೆ. ಅದಕ್ಕೆ ಮಾಂಸದ ಮುದ್ದೆ, ಅದಕ್ಕೆ ಜೀವನೇ ಇರಂಗಿಲ್ಲ. ಯಾವಾಗ 5 ತಿಂಗಳುಗಳು ತುಂಬ್ತಾವಲ್ಲ, ಅವಾಗ ಅದಕ್ಕೆ ಮಗುವಿಗೆ ಒಳಗೆ ಜೀವ ಬಂದಿರ್ತದಂತ, ಚಲನವಲನಗಳು ಪ್ರಾರಂಭ ಆಗಿರ್ತಾವಂತ. ಅವಾಗ ಬೈಕೆಗಳು ಪ್ರಾರಂಭ ಆಗಿರ್ತಾವ್ರಿ. ಈಕಿಗೆ ಬೈಕೆಗಳು ಪ್ರಾರಂಭ ಆಗಿರ್ತಾವ. ಯಾವಾಗ ಬೈಕೆ ಪ್ರಾರಂಭ ಆಗ್ಯಾವಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಬೈಕೆ ಇರ್ತವೆ. ಈಗ ನೋಡ್ರಿ, ಕೆಲವೊಂದಿಷ್ಟು ಮಂದಿಗೆ ಜೇವ್ರ ಜಗಲಿ ಮ್ಯಾಗಿದ್ದಲ್ಲಿ ವಿಭೂತಿ ತಿನ್ನೋ ಬೈಕ್ ಇರ್ತದೆ ಒಬ್ಬೊಬ್ಬರಿಗೆ. ಕೆಲವರಿಗೆ ಈ ಹೊಲ್ದಾಗಿದ್ದು ಹೆರಿಮಣ್ಣು ತಿನ್ನೋ ಬೈಕ್ ಇರ್ತದಂತ. ಹೌದಲ್ರಿ? ಕೆಲವೊಬ್ಬರಿಗೆ ಒಂದೊಂದು ಥರ ಇರ್ತಾವ್ರಿ. 2 ಹುಡುಗರು ಸುಮ್ಮನೆ ಆಟ ಆಡಕತ್ತಿದ್ವು. ಅದ್ರಾಗ ಏನು ಮಾಡಿದ್ವು, ಅದ್ರಾಗ 2 ಹುಡುಗರು ಪ್ರಶ್ನೆ ಮಾಡಕತ್ತು, ಅಲ್ಲೋ ದೋಸ್ತ, ನೀ ಎಷ್ಟು ಬೆಳ್ಳಗದಿಯಲ್ಲ, ನಿಮ್ಮಮ್ಮ ನೀನು ಹೊಟ್ಟಾಗಿದ್ದಾಗ ನೀ ಏನು ತಿಂದು ಹಡ್ದಾಳ ಅಂತ ಕೇಳದಂತವ. ಆ ಹುಡುಗ ಅಂದರೆ, ಅಲ್ಲೋ ದೋಸ್ತ, ನಮ್ಮ ಅವನು ಹೊಟ್ಟಾಗಿರ್ಬೇಕಾದ್ರೆ ನಮ್ಮ ಅವ್ಗ ಬೈಕೆ ಆಗಿದ್ದು ಅಂತ ಪೇರನ್ ಲವ್ಲಿ ನುಂಗ್ಯಾಳಂತ, ಅದಕ್ಕೆ ನಾ ಬೆಳ್ಳು ಹುಟ್ಟಿನೊಂದವ. ಪೇರನ್ ಲವ್ಲಿ ನುಂಗುತ್ತಾವ ಈಗ ನೀವು? ನಾ ಕೇಳಿದ್ದು ಹೊಸ್ದಾಗಿ ಪೇರಲ್ ಲವ್ಲಿ ನುಂಗ್ಯಾಳ ಅಂತ, ಅದಕ್ಕೆ ಬೆಳ್ಳು ಹುಟ್ಟಿನ ಅಂದವ. ಇಷ್ಟು ಅನ್ನೋದಕ್ಕೆ ಅವ ಸುಮ್ಮನೆ ಇರ್ಬೇಕಲ್ರಿ, ಅವ ಬೆಳ್ಳನವ. ಅಲ್ಲೋ ದೋಸ್ತ, ಇಟ್ಟು ಕರ್ರ ಹುಟ್ಟಿದೆ ಅಲ್ಲ, ನಿಮ್ಮ ಹೊಟ್ಟಾಗಿದ್ದ ಏನು ತಿಂದು ಹಡ್ದಾಳ ಅಂತ ಅವ ಕೇಳ್ದ. ಇದು ಕಣ್ಣೀರು ಹೊತ್ತು ಹೇಳಕತ್ತು. ಏನು ಮಾಡೋದು ದೋಸ್ತ, ನಮ್ಮವನ ಹೊಟ್ಟೆಗಿರ್ಬೇಕಾದ್ರೆ ಇಡ್ಲಿ ತಿಂದಾಳ, ಅದಕ್ಕೆಟ್ಟು ಕರ್ರ ಹುಟ್ಟಿನಂದತ್ತವ. ಇಡ್ಲಿ ತಿಂತಾವ, ಪೇರಲಿ ನುಂಗುತ್ತಾವ, ಇದು ಬೈಕೆ ಅಂತಾರೆ ನೀವು? ತಾಯಿಗೂ ಮತ್ತು ಮಗುವಿಗೂ ಭಾಳ ಸಂಬಂಧದ ರೀ. ಭಾಳ ಗಮನ ಇಟ್ಟು ಕೇಳ್ರಿ. ಈ ಜಗತ್ತಿನೊಳಗೆ ಒಂದು ತಾಯಿ ಹೊಟ್ಟ್ಯಾಗ ಒಂದು ಮಗು ಹುಟ್ಟಬೇಕಾದ್ರೆ
ಆ ಮಗು ಹುಟ್ಟಬೇಕಾದ್ರೆ 5 ತಿಂಗಳವರೆಗೆ ಕೇವಲ ಭ್ರೂಣ ಅಂತ ಕರೀತಾರ. ಯಾವಾಗ 5 ತಿಂಗಳಾದ ಮೇಲೆ ಜೀವ ಬರುತ್ತಲ್ಲ, ನೆನಪಿರ್ಲಿ, ಈ ಜಗತ್ತಿನೊಳಗೆ ಎಲ್ಲಿ ಒಂದು ಹುಟ್ಟ್ಯಾದ ಒಂದು ಸತ್ತಾದ, ಎಲ್ಲಿ ಒಂದು ಸತ್ತಾದ ಅಲ್ಲಿ ಒಂದು ಹುಟ್ಟ್ಯಾದ ಅಂತ ತಿಳ್ಕೊಳ್ಬೇಕು. ಈ ಜಗತ್ತಿನೊಳಗ ಇದು ನೇಮ, ಪ್ರಕೃತಿ ನೇಮ. ಎಲ್ಲಾದ್ರೂ ಒಂದು ಹುಟ್ಟ್ಯಾದ ಜನನ ಆಗ್ಯದ ಅಂದ್ರೆ ಒಂದು ಸತ್ತದ ಅಂತ ತಿಳ್ಕೊಳ್ಬೇಕು. ಜಗತ್ತಿನೊಳಗೆ ದೇಹಕ್ಕೆ ಸಾವದ, ಆತ್ಮಕ್ಕೆ ಸಾವಿಲ್ಲ. ದೇಹಕ್ಕೆ ಸಾವದ, ಆತ್ಮಕ್ಕೆ ಸಾವಿಲ್ಲ. ಈ ಜಗತ್ತಿನೊಳಗೆ ಎಲ್ಲಾದ್ರೂ ಒಂದು ಆತ್ಮ ದೇಹ ಸತ್ತದಂದ್ರೆ ಆ ಆತ್ಮ ಪುಣ್ಯ ಮತ್ತು ಪಾಪವನ್ನ ಲೆಕ್ಕವನ್ನ ಮಾಡಿ ಮತ್ತೊಂದು ದೇಹವನ್ನು ಪ್ರವೇಶ ಮಾಡ್ತದ. ಒಬ್ಬ ತಾಯಿ ಗರ್ಭವನ್ನು ಪ್ರವೇಶ ಮಾಡಿರ್ತದಂಥದ್ದು, ಪ್ರವೇಶ ಮಾಡ್ತದೆ. ಇದು ವಿಜ್ಞಾನಿಗಳ ಪ್ರಕಾರ ಹೇಳುತ್ತದೆ. ವಿಜ್ಞಾನಿಗಳ ಪ್ರಕಾರ ತಾಯಿಗೂ ಮತ್ತು ಮಗುವಿಗೂ ಬಹಳ ಸಂಬಂಧವ. ನಿಮಗೊಂದು ಘಟನೆ ಹೇಳ್ತೀನಿ, ಇದೊಂದು ಕೇಳ್ತೀರೇನೆ, ಗಮನ ಇಟ್ಟು ಕೇಳ್ರಿ. ಇದು ಆಗಿದ್ದ ಘಟನೆ, ಮತ್ತು ಇದು ಯಾರು ನಿಮಗೆ ಹೇಳಿರ್ಲಾಕಿಲ್ಲ. ಒಂದು ಮಾತು ನೆನಪಿಟ್ಕೊಳ್ರಿ, ನಾ ಹೇಳೋ ವಿಚಾರ ಅಂತಂದ್ರೆ, ಇಷ್ಟು ವರ್ಷ ನೀವು ಪುರಾಣ ಕೇಳಿರ್ಬೋದು, ಪ್ರವಚನ ಕೇಳಿರ್ಬೋದು, ಬಂದವರು ಕಾಗಿ ಕತಿ ಗುಬ್ಬಿ ಕತಿ ಹೇಳೋಗ್ಯಾರ, ನನಗೆ ಗೊತ್ತಿಲ್ಲವ. ನನಗೆ ಗುರುನಾಥ ಹೇಳ್ಯಾನ ಕಾಗಿ ಕತಿ ಗುಬ್ಬಿ ಕತಿ ಹೇಳುವ ಅವಶ್ಯಕತೆ ಇಲ್ಲ, ಸತ್ಯವನ್ನು ಹೇಳೋಗಕ್ಕೆ ಬಂದಿನಿ, ಸತ್ಯನೇ ಹೇಳ್ತೀನಿ. ನಾ ಸುಳ್ಳು ಹೇಳಕ್ಕೆ ಬಂದಿಲ್ಲ ಅಷ್ಟೇನಾ. ನನಗೆ ಗುರುನಾಥ ಹೇಳ್ಯಾನ, ಸತ್ಯನೇ ಹೇಳಂತ ಹೇಳ್ಯಾನ. ಸಾಧ್ಯವಾದಷ್ಟು ಹೇಳ್ತೀನಿ, ತಿಳ್ಕೋತಾರೆ, ಬಿಡೋರು ಬಿಟ್ಟಿರ್ತಾರೆ. ಈಗ ಸತ್ಯ ಹೇಳಿದ್ರೆ ನಡೆಯಂಗಿಲ್ಲ ರೀ ಕಲಿಯುವುದಾಗ. ಅದೇನು ಪುರಾಣ ಹೇಳ್ತೀನಿ, ನಡೆಯೋ ಮರೆ ಅದು. ಹಾಂ, ಕಲಿಯುಗನೇ ಹಂಗೈತಿ. ಈಗ ಸತ್ಯ ಹೇಳಿದವರಿಗೆ ಕಾಲ ಇಲ್ಲ. ಈಗ ಮಧ್ಯಪ್ರದೇಶದೊಳಗೆ ಒಂದು ಆಗಿದ್ದ ಘಟನೆ ಐತ್ರಿ. ಮಧ್ಯಪ್ರದೇಶದೊಳಗೆ ಒಂದು ಆಗಿದ್ದ ಘಟನೆ. ಒಬ್ಬ ಶರಣ ದಾರಿ ಹಿಡಿದು ಹೊಂಟಿದ್ದ. ಒಬ್ಬ ಶರಣ ದಾರಿ ಹಿಡಿದು ಹೋಗಬೇಕಾದ್ರೆ ಅವನಿಗೆ ಸ್ನಾನ ಮಾಡಿಸ್ಬೇಕನ್ನಿಸ್ತು. ಒಂದು ನದಿ ಕಂಡಿತ್ತು, ಆ ನದಿ ಹತ್ರ ಹೋದ. ನದಿ ಹತ್ರ ಹೋದ, ಸ್ನಾನ ಮಾಡ್ಬೇಕಂತ ನದಿ ಒಳಗೆ ಇಳ್ದ. ಅವನಿಗೆ ಹಿಂಗೆ ಅನಿಸ್ತಲ್ಲ, ಜುಳು ಜುಳು ಆಗಿ ನೀರು ಹರಿಬೇಕಾದ್ರೆ ಅವ ಅನ್ಕೊಂಡ, ಒಂದೀಟು ದಂಡಿಗೆ ಸ್ನಾನ ಮಾಡೋದಕ್ಕಿಂತ ಒಂದೀಟು ಈಜು ಆಡ್ಬೇಕು ಅನಿಸ್ತು. ಒಂದೀಟು ಒಳಿ ಒಳಗೆ ಇಳ್ದ. ಒಳಿ ಒಳಗೆ ಒಂದೀಟು ಈಜು ಆಡಕತ್ತಿದ್ದ. ಆ ಕಡೆ ದಂಡೆಯಿಂದ ಒಂದು ಈ ಸೇಬು ಹಣ್ಣು ಅಂತಿರಲ್ಲ, ಒಂದು ಸೇಬಿನ ಹಣ್ಣು ಆ ನದಿ ಒಳಗೆ ಹರ್ಕೊಂಡು ಬರಾಕತ್ತಿತ್ರಿ. ಅವ ಸ್ನಾನ ಮಾಡ್ಬೇಕಾದ್ರೆ ಆ ಹಣ್ಣು ಅವನ ಹತ್ರ ಬಂತು. ಆ ಸೇಬಣ್ಣ ಕೈಯಾಗಿ ಹಿಡ್ಕೊಂಡ ಸ್ನಾನ ಮಾಡುವಾಗ ಇದು ಹಣ್ಣು ಬಂದದಂದ್ರೆ ತಿನ್ಬೇಕನಿಸ್ತು. ಒಂದು ಈಟು ಬಾಯಿಗೆ ಕಚ್ಚಿದ, ಹಣ್ಣು ತಿಂದ. ಹಣ್ಣು ತಿಂದ ಮೇಲೆ ಅವನಿಗೆ ಹಿಂಗೆ ಅನಿಸ್ತಲ್ಲ ಶರಣನಿಗೆ, ಇದು ಯಾರು ಬೆಳೆದಿದ್ದ ಹಣ್ಣು? ನಾನಂತೂ ಗಿಡ ಹಾಕಿಲ್ಲ, ನಾನಂತೂ ನೀರು ಹಾಕಿಲ್ಲ, ನಾನು ಗಿಡ ಬೆಳೆಸಿಲ್ಲ, ಇದು ಎಲ್ಲಿಂದೋ ಹರ್ಕೊಂಡು ಬಂದಾದ. ಇದು ಇನ್ನೊಬ್ಬರು ಹಣ್ಣು ಬೆಳೆದದ್ದು ನನ್ನ ಕೈಯಾಗ ಬಂದಾದ, ನಾ ತಿಂದೀನಿ ಅಂದ್ರೆ ಇದು ಅವರ ಋಣದೊಳಗೆ ನಾ ಬಿದ್ದೆ ಅಂತ ಅನ್ಕೊಂಡವ. ಅವರ ಋಣದೊಳಗೆ ನಾ ಬಿದ್ದೀನಿ. ಇದು ಯಾರು ಬೆಳೆದಿರಬೇಕು ಅಂತ ತಿಳ್ಕೊಂಡು ಅರ್ಧ ಹಣ್ಣು ತಿಂದಿರುವಂಥ ಶರಣ ಅದು ಎಲ್ಲಿ ಬೆಳೆದದಂತ ಅಲ್ಲಿ ಹುಡ್ಕೊಂತ ಬಂದ. ಆ ಕಡೆ ದಂಡಿಗೆ ಒಂದು ತೋಟ ಇತ್ತು. ಆ ತೋಟದ ಮಾಲೀಕ ರಾಜ ಇದ್ದ. ಆ ತೋಟದ ಮಾಲೀಕ ರಾಜ ಇದ್ನಲ್ಲ, ಆ ರಾಜನಿಗೆ ಹತ್ರ ಬಂದು ಕೇಳಿದ, ಏ ರಾಜ, ಈ ತೋಟ ನಿಂದೋನು ಅಂತ ಕೇಳಿದ. ನಂದೇ ಅಂದ. ಈ ಗಿಡ ನೀನೇ ಹಾಕಿದ್ದೇನು? ನಾನೇ ಬೆಳೆಸೀನಿ. ನೀರು ನೀನು ಹಾಕಿದ್ದೇನು? ನಾನೇ ಹಾಕಿ ನೀರು ಗಡಿಸಿ ಬೆಳೆಸೀನಿ. ಹಾಗಾದರೆ ಈ ತೋಟದ ಹತ್ರ ತೋಟ ಮಾಡಿದಿಲ್ಲ, ನಿನಗೆ ಬುದ್ಧಿ ಇಲ್ಲೇನು ಅಂದ ಶರಣ ಅಂದ ರಾಜನಿಗೆ. ಯಾಕೋ ಶರಣ, ಹೆಂಗೆ ಕಾಣ್ತದೆ ನಿನ್ನ ಮೈಯಾಗ ಅಂದವ. ನನ್ನ ಹೊಲ, ನನ್ನ ಜಮೀನು, ನನ್ನ ಭೂಮಿ, ನನ್ನ ತೋಟದೊಳಗೆ ನಾ ಎಲ್ಲಿ ಬೇಕಾದರೂ ಬಿತ್ತುತ್ತೀನಿ, ನಿನಗೇನು ಅಂದ. ಅಲ್ಲೋ ಶರಣ, ನೀನು ನದಿಯ ದಂಡಿಯ ಮೇಲೆ ತೋಟ ಮಾಡಿದೀಯಾ. ನೀ ಬೆಳೆದಂಥ ಗಿಡದೊಳಗಿರುವಂಥ ಹಣ್ಣು, ನೀ ಬೆವರು ಸುರಿಸಿ ಬೆಳೆದಿರುವಂಥ ಹಣ್ಣು ಹರ್ಕೊಂಡು ಬಂದಾದ. ನಾ ಹಣ್ಣು ತಿಂದೀನಿ, ನಿನ್ನ ಋಣದೊಳಗೆ ನಾ ಬಿದ್ದೀನಿ ಅಂದವ ಶರಣ. ಹಾಗಾದ್ರೆ ನಾನೇನು ಮಾಡಲಿ ಅಂದವ ರಾಜ. ಎಷ್ಟು ಮಂದಿ ತಂದೆ ತಾಯಿ ಆಸ್ತಿ ಉಂಡು, ಎಷ್ಟು ಮಂದಿ ತಂದೆ ತಾಯಿ ಋಣದೊಳಗೆ ಅದಾರ, ನೀ ತೀರ್ಸಕ್ಕಾಗವಲ್ದು. ತಂದೆ ತಾಯಿ ಋಣ ತೀರ್ಸಕ್ಕಾಗತ್ತೇನ್ರಿ? ಅವ ಶರಣ ಎಷ್ಟು ವಿಚಾರ ಮಾಡಿರ್ಬೇಕು. ರಾಜ, ನಿನ್ನ ಋಣದೊಳಗೆ ನಾ ಬಿದ್ದೀನಿ, ಹಾಗಾದ್ರೆ ಏನು ಮಾಡಬೇಕು? ರಾಜ, ನೀ ಏನು ಹೇಳ್ತೀನಿ ನಾ ಮಾಡ್ತೀನಿ ಅಂದ. ಹಂಗಾದ್ರೆ ನಾ ಏನು ಹೇಳಿದ್ರು ಮಾಡ್ತೀಯ, ನನ್ನ ಋಣದ ತೀರಿಸ್ಬೇಕಂತೀಯಲ್ಲ, ಹಾಗಾದ್ರೆ ನನ್ನ ಮನೆ ಒಳಗೆ 12 ವರ್ಷ ಜೀತ ಆಗಿ ದುಡಿ ಅಂದವ ರಾಜ. ಅವ ಅನ್ಕೊಂಡ ಶರಣ, ಬರೀ ಅರ್ಧ ಹಣ್ಣು ತಿಂದೋದಕ್ಕೆ 12 ವರ್ಷ ಜೀತ ಆಗಿ ದುಡಿಬೇಕಲ್ಲ ಅಂದವ. ಹಂಗಾರೆ ಋಣ ತೀರ್ತದೇನು? ತೀರ್ತದ ಅಂದ. ಆಯ್ತು, ಹಂಗಾರೆ ಅರ್ಧ ಹಣ್ಣು ತಿಂದದಕ್ಕೆ ನಿನ್ನ ಮನೆಯೊಳಗೆ 12 ವರ್ಷ ಜೀತ ದುಡಿತೀನಿ, ನಿನ್ನ ಋಣ ತೀರ್ಸೇ ಹೋಗ್ತೀನಿ, ನಿನ್ನ ಋಣದೊಳಗೆ ನಾ ಇರಲ್ಲ ಅಂದವ ಶರಣ. ಆಯ್ತಂತ 12 ವರ್ಷ ಆ ಮನೆಯೊಳಗೆ ದುಡಿಯಾಕತ್ತಾರ ರಾಜನ ಮನೆಯಾಗ. ಯಾರ್ರೀ? ಶರಣ. ಯಾವುದಕ್ಕಾಗಿರವ? ಬರೀ ಅರ್ಧ ಹಣ್ಣು ತಿಂದ ಅಂದ್ರೆ ಹೊಟ್ಟೆ ಬಾಯಿ ಸ್ವಲ್ಪ ಕಚ್ಚಾನ ಹೊಟ್ಟೆ.
ಎಷ್ಟು ಮಂದಿ ಋಣದಾಗಿರ್ಲಕ್ಕಿಲ್ಲ ಹೇಳ್ರಿ ನೋಡೋಣ. ಬರೀ ಅರ್ಧ ಹಣ್ಣು ತಿಂದಿರುವಂಥ ವ್ಯಕ್ತಿ ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಈ ಕಡೆ ಕೇಳ್ರಿ. ಆ ಶರಣ ಅಂತಾನೆ 12 ವರ್ಷ ನಿನ್ನ ಮನೆಯೊಳಗೆ ದುಡಿತೀನಿ, ನಿನ್ನ ಋಣ ತೀರಿಸಿ ಹೋಗ್ತೀನಿ ಅಂತ 12 ವರ್ಷ ದುಡಿದಾರೆ ಅರ್ಧ ಹಣ್ಣು ತಿಂದದಕ್ಕೆ ಶರಣ. ಯಾವಾಗ್ರಿ ಅರ್ಧ ಹಣ್ಣು ತಿಂದು 12 ವರ್ಷ ದುಡಿದೊಳಗೆ 12 ವರ್ಷ ಮುಗೀತು. ಇನ್ನೇನು ಅವ ಋಣ ತೀರಿಸಿ ಹೋಗಬೇಕು ಅನ್ನೋದ್ರಾಗ ರಾಜನಿಗೆ ಹಿಂಗೆ ಅನಿಸ್ತಲ್ರಿ, ಹಿಂಗೆ ಅನಿಸ್ತಲ್ಲ. ಬರೇ ಅರ್ಧ ಹಣ್ಣು ತಿಂದದಕ್ಕೆ ನನ್ನ ಮನ್ಯಾಗ 12 ವರ್ಷ ದುಡಿದು ಋಣ ತೀರಿಸ್ಯಾನೆ ಅಂದ್ರೆ ಇವನಕ್ಕಿಂತ ನನ್ನ ಮಗಳಿಗೆ ವರ ಯಾರು ಸಿಗ್ತಾರೆ? ರಾಜನಿಗೊಬ್ಬ ರಾಣಿ ಇದ್ದಳ್ರಿ, ರಾಣಿ ಇದ್ದಳು. ಅವ ಅಂದ, ರಾಜ ಅಂದ, ಮತ್ತು ನನ್ನ ಮಗಳದಾಳಪ್ಪ, ನನ್ನ ರಾಣಿ ನನ್ನ ಮಗಳದಾಳ, ಮತ್ತು ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ತೇನು ಅಂದ. ಅವ ಶರಣ ಏನನ್ಬೇಕು, ಅಲ್ಲಪ್ಪ ರಾಜ, ಅರ್ಧ ಹಣ್ಣು ತಿಂದದಕ್ಕೆ 12 ವರ್ಷ ಜೀತಾಳದ ಆಳಾಗಿ ದುಡಿಸ್ಕೊಂಡಿದ್ದಿ, ಇನ್ನು ಹೆಣ್ಣು ಕೊಟ್ಟೆ ನನ್ನ ಜೀವನ ಪರ್ಯಂತರ ದುಡಿಸ್ಕೋಬೇಕಂತ ಮಾಡಿದೇನು ಅಂದವ. ಜೀವನ ಪರ್ಯಂತರ ದುಡಿಸ್ಕೊಳ್ಬೇಕಂತ ಮಾಡಿದೇನು ಅಂದಾಗ, ಹಂಗೇನಿಲ್ಲೋ ಶರಣ, ನನ್ನ ಮಗಳು ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕಂತ ಮನಸ್ಸು ಮಾಡ್ಯಾಳ, ಮತ್ತು ನೀ 12 ವರ್ಷ ನನ್ನ ಮನೆಯೊಳಗೆ ದುಡಿದಿದ್ದಿ, ನನ್ನ ಋಣ ತೀರಿಸ್ಬೇಕಂದಿದ್ದಂದ್ರೆ ನಿನ್ನಂತ ನೀಯಂತ ಮನುಷ್ಯ ಈ ಜಗತ್ತೊಳಗೆ ಯಾರು ಸಿಗ್ತಾರ, ನನ್ನ ಮಗಳು ಮದುವೆ ಮಾಡ್ಕೊಂಡು ಬಿಡು ಅಂತ ಅಂದ. ಅವಾಗ ಇವ ಶರಣ ಅನ್ಕೊಂಡ, ನಡಿ ಯಾಕಾರ ಅಲ್ಲಿ ಅಂತೇಳಿ ಬೈಸಾಳ ಅಂತೇಳಿ ಮದುವೆ ಮಾಡ್ಕೊಂಡ. ಮದುವೆ ಆಯಿತು. ಮುಂದೆ ಆಕಿ ಕೂಡ ಗರ್ಭಿಣಿ ಆದಳು. ಯಾವಾಗ ಗರ್ಭಿಣಿ ಆದ ಮೇಲೆ ಆಕಿಗೆ ಬೈಕೆ ಚಾಲುವಾದವ್ರಿ. ಆಕಿಗೆ ಬೈಕೆ ಚಾಲುವಾದ ಮೇಲೆ ಯಾವಾಗ ತನ್ನ ಗಂಡನಿಗೆ ಹನಾಕತ್ತಳು ಶರಣನಿಗೆ, ನನಗೆ ಬೈಕೆ ಚಾಲು ಆಗ್ಯಾವ ಅಂದಳು. ಬೈಕೆ ಪ್ರಾರಂಭ ಆಗ್ಯಾವ. ಹಂಗಾರೆ ನಿನಗೇನು ಬೇಕು ಅಂದ ಶರಣವ. ಹೆಣ್ತಿ ಕೇಳ್ದ, ನನಗೇನಿಲ್ಲ, ಬಾರೆಹಣ್ಣು ತಿನ್ನಂಗಾಗ್ಯದ ಅಂದಳು ಆಕಿರಿ. ಇವ ಶರಣ ಅಂದ, ಹಣ್ಣಿನ ಸುದ್ದಿನೇ ಬರಬೇಡ ಅಂದವ. ಬರೀ ಅರ್ಧ ಹಣ್ಣು ತಿಂದದಕ್ಕೆ 12 ವರ್ಷ ದುಡ್ದೆ, ನಿನ್ನ ಅಪ್ಪ ನಿನ್ನ ಹೆಣ್ಣಾಗಿ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಗೇಸಿ ಜೀವನ ಪರ್ಯಂತರ ಇಲ್ಲಿ ದುಡಿಯಂಗೆ ಮಾಡ್ಯಾನ, ಮತ್ತು ನೀ ಹಣ್ಣು ಕೇಳಾಕತ್ತಿಲ್ಲ, ಹಣ್ಣನ್ನು ಸನ್ಯಾಕ ಬರಬೇಡ ಅಂದವ. ಮತ್ತು ನಾನು ಬೈಕೆ ಚಾಲಾಗ್ಯಾವ, ಮತ್ತು ಏನು ಮಾಡಬೇಕು ಅಂದಳಕ್ಕೆ. ನೀ ಏನಾರ ಮಾಡು, ನಿನಗೆ ಎಲ್ಲಿ ಬೇಕಂತ ಬಾರೆಹಣ್ಣು ತಿನ್ನಂಗಾಗಿತ್ತಂದ್ರೆ ನೀ ಹುಡುಕಿ ನೀನು ತಿನ್ನ, ನಾವು ಒಟ್ಟ ಹಣ್ಣು ತರಲ್ಲ ಅಂದವ ಶರಣ. ಸರಿ ಅಂತ ತಿಳ್ಕೊಂಡು ಸುಮ್ಮನೆ ಆದಳು. ಆಕೆಗೆ ಬಾರೆಹಣ್ಣು ತಿನ್ನಬೇಕಂತ ಆಸೆ ಆಗಿತ್ತು, ಬೈಕೆ ಆಗಿತ್ತಲ್ರಿ. ಸತ್ಯ ಮಾಡಿ ಹೇಳ್ತೀನಿ, ಆಕೆ ಬಾರೆಹಣ್ಣು ಹುಡುಕೋಂತ ಬಂದಳ್ರಿ. ಒಂದು ಅಲ್ಲಿ ಬಯಲದೊಳಗೆ ಒಂದು ಬಾರೆಹಣ್ಣಿನ ಗಿಡ ಬೆಳೆದಿತ್ತು. ಅದರೊಳಗೇನು ಸಾಕಷ್ಟು ಬಾರೆಹಣ್ಣಿನ ಗಿಡ ಇರಲಿಲ್ಲ, ಬಾರೆಹಣ್ಣು ಆಗಿದ್ದಿಲ್ಲ. ಅಲ್ಲೊಂದು ಇದ್ದವರು ಅದರ ಮಧ್ಯದೊಳಗೆ ಒಂದು ಹಣ್ಣು ಆಗಿತ್ತು. ಮಧ್ಯದೊಳಗೆ ಒಂದು ಹಣ್ಣು ಆಗಿತ್ತು. ಅದನ್ನು ತಿನ್ನಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಗಳು ತುಂಬಿದ ಗರ್ಭಿಣಿ ಸೀದಾ ಬಂದಳು. ಆ ಬಾರೆಹಣ್ಣನ್ನು ಅರಿಬೇಕಂತ ಹೊಂಟಿದ್ದಳ್ರಿ. ಬಾರೆಹಣ್ಣಿನೊಳಗೆ ಒಂದು ವಿಷಸರ್ಪ ನಾಗರಾವು ಎಡೆ ಎತ್ತಿ ಕುತ್ಕೊಂಡಿತ್ತು. ತುಂಬಿದ ಗರ್ಭಿಣಿ ಅದಾಳ್ರಿ, ಮತ್ತೆ ತುಂಬಿದ ಗರ್ಭಿಣಿ ಅದಾಳ. ಯಾವಾಗ ಬಾರೆಹಣ್ಣಿ ಒಳಗೆ ಕುಂತಿರುವಂಥ ನಾಗರ ಹಾವು ಬಂದಂತ ಆ ತಾಯಿ ಕೈ ಹಾಕಬೇಕಂತ ಹೊಂಟಾಳ ಹಣ್ಣು ಅರ್ಯಾಕ, ಅದು ಕಚ್ಚಬೇಕಂತ ಅದು ಕುಂತದ. ನೋಡ್ರಿ, ಇದು ಎಂಥ ವಿಪರ್ಯಾಸ, ಎಂಥ ವಿಪರ್ಯಾಸ. ಆಕೆ ಹಣ್ಣಿನ ಆಸೆಗಾಗಿ ತನ್ನ ಬಯಕೆಯನ್ನು ತೀರಿಸುವುದಕ್ಕಾಗಿ ಆ ಬಾರೆಹಣ್ಣನ್ನು ಅರಿಬೇಕಂತ ಕೈ ಹಾಕಕತ್ತಾಳ. ಆ ಹಾವು ಕಚ್ಚಬೇಕಂತ ಎಡೆಯತ್ತಿ ಕುತ್ಕೊಂಡದ. ಹೊಟ್ಟಾಗಿದ್ದು ಕೂಸಂತದಂತ ಯಾರಿಗ್ರಿ? ಆ ಹಾವಿಗೆ ಹೇಳ್ತದಂತ, ಏ ನಾಗರಾಜ, ನನ್ನ ತಾಯಿ ನನ್ನ ತನ್ನ ಬಯಕೆಗಾಗಿ ಬಾರೆಹಣ್ಣು ತಿನ್ನಬೇಕಂತ ಕೈ ಹಾಕಿ ಹರ್ಯಾಕತ್ತಾಳ, ನೀನು ಕಚ್ಚಬೇಡ ಅಂತ ಹೊಟ್ಟಾಗಿದ್ದು ಕೂಸು ಅಂತಿತ್ತಂತ ಕೈ ಹಾಕಿ ಹರ್ಯಾಕತ್ತಳು. ಅದು ಕಚ್ಚೇ ಬಿಡ್ತ್ರಿ. ಹೊಟ್ಟಾಗಿದ್ದು ಕೂಸಂತೂ ಕಚ್ಚಬೇಡ ಅಂದ್ರೂ ಕೂಡ ಅದು ಕಚ್ಚೇ ಬಿಡಿತು. ಯಾವಾಗ ಆಕಿಗೆ ಪ್ರಜ್ಞೆ ತಪ್ಪಿತ್ತು, ಕೆಳಗೆ ಬಿದ್ದಳು. ಸತ್ಯ ಮಾಡಿ ಹೇಳ್ತೀನಿ, ಹೊಟ್ಟಾಗಿದ್ದು ಕೂಸು ಅವತ್ತೇ ಆ ಹಾವಿಗೆ ಶಾಪ ನೀಡಿತ್ರಿ. ಏನಂತ? ನನ್ನ ತಾಯಿಗೆ ತುಂಬಿದ ಗರ್ಭಿಣಿ ಬಯಕೆ ಪ್ರಾರಂಭ ಆದಾಗ ಬಾರೆಹಣ್ಣು ತಿನ್ನಬೇಕಂತ ಬಂದರೆ ಕಚ್ಚಬೇಡ ಅಂದ್ರೆ ನೀ ಕಚ್ಚಿದೆ ಅಂದ ಮೇಲೆ ಯಾವ ತುಂಬಿದ ಗರ್ಭಿಣಿ ನಿನ್ನ ಎದುರಿಗೆ ಬಂದಾಗ ನಿನಗೆ ಕಣ್ಣು ಹೋಗಲಿ, ಕಣ್ಣು ಕಾಣಿಸ್ತಿರ್ಲಿ ಅಂತ ಅವತ್ತೇ ಆ ಮಗು ಶಾಪ ಕೊಟ್ಟಿತ್ರಿ. ಇವತ್ತಿಗೂ ಕೂಡ ಗರ್ಭಿಣಿಯನ್ನು ನೋಡಿದ್ರೆ ಹಾವು ತಿರುಗಿ ವಾಪಸ್ ಹೋಗ್ತದ್ರಿ, ನೋಡಂಗಿಲ್ಲ ಅದು ದೌಡ. ಇದು ಆಗಿದ್ದ ಘಟನೆ, ಇದು ಕಾಲ್ಪನಿಕ ಅಲ್ರಿ, ಇದು ಆಗಿದ್ದು. ತಾಯಿಗೂ ಮತ್ತು ಮಗುವಿಗೂ ಬಯಕೆಗೆ ಎಷ್ಟು ಸಂಬಂಧ. ತಾಯಿಗೆ ಒಳ್ಳೆ ಬಯಕೆ ಇರಬೇಕೇ ವಿನಃ ಕೆಟ್ಟ ಬಯಕೆಗಳು ಯಾವತ್ತೂ ಇರಬಾರ್ದು. ಜ್ಞಾನಾಂಬೆಗೆ ಯಾವ ಕೆಟ್ಟ ಬಯಕೆಗಳು ಇರಲಿಲ್ಲ.
ಗುರುವಿನ ಪಾದೋದಕವನ್ನು ಪಡ್ಕೊಳ್ಬೇಕು, ಗುರುವಿನ ಆಶ್ರಯ ಪಡಿಬೇಕು, ಗುರುವಿನ ಅನುಗ್ರಹ ಪಡಿಬೇಕು, ಭಗವಂತನ ಧ್ಯಾನ ಮಾಡಬೇಕು, ಹಸಿದು ಬಂದವನು ತುತ್ತು ಪ್ರಸಾದ ನೀಡಬೇಕು ಅನ್ನೋದು ಆಕಿನ ಬಯಕೆ ಆಗಿತ್ತು. ಆಕಿನ ಬಯಕೆ ಇದಾಗಿತ್ತು ನೋಡ್ರಿ. ಯಾವಾಗ ಆ ತಾಯಿಗೆ ಬಯಕೆಗಳು ಆಗಿದ್ದವು, ಆ ಪ್ರಕಾರವಾಗಿ ಆ ತಾಯಿ ಮುಂದೆ ಭಗವಂತ ಹೇಳಿದ ಪ್ರಕಾರವಾಗಿ ಭಗವಂತನ ಅಪ್ಪಣೆಯಂತೆ ತಪಸ್ಸನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಗಳವಾದ ಬಯಲಲ್ಲಿ ಹೋಗಿ ಭಗವಂತನನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ತಿಳ್ಕೊಂಡು ಜ್ಞಾನಾಂಬೆ, ಮಲ್ಲಿಕಾರ್ಜುನ ಅವರಿಬ್ಬರು ಬಂದು ಕುತ್ಕೊಂಡು ಭಗವಂತನನ್ನು ಕುರಿತು ತಪಸ್ಸು ಮಾಡಕತ್ರು, ಧ್ಯಾನ ಮಾಡಕತ್ರು. ಯಾವಾಗ ಧ್ಯಾನ ಮಾಡಕತ್ರು, ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ, ಮೈ ಮರ್ತಿದ್ದಾರೆ, ಯಾವ ಪ್ರಜ್ಞೆನೂ ಇಲ್ಲ, ದೇಹ ಮಾತ್ರ ಇಲ್ಲದೆ ಮನಸ್ಸು ಭಗವಂತನಲ್ಲಿ ನೆಲೆಸಿದೆ. ದೇಹ ಮಾತ್ರ ಇಲ್ಲದೆ ಭಗವಂತನಲ್ಲಿ ಮನಸ್ಸು ನೆಲೆಸಿದೆ. ಭಗವಂತನ ಧ್ಯಾನ ಮಾಡಿದ್ರು ಇಬ್ಬರು ಕಣ್ಣು ಮುಚ್ಚಿಕೊಂಡು. ಯಾವ ಕೈಲಾಸದಲ್ಲಿ ಅಪ್ಪಣೆ ಪ್ರಕಾರವಾಗಿ ಭಗವಂತ ಹೇಳಿದ ಪ್ರಕಾರವಾಗಿ ಭೂಲೋಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯಪುರ ಹರದನಹಳ್ಳಿ ಎನ್ನುವಂಥ ಗ್ರಾಮದಲ್ಲಿ ನನ್ನ ಪುಣ್ಯ ದಂಪತಿಗಳಾದ ಮಲ್ಲಿಕಾರ್ಜುನ ಜ್ಞಾನಾಂಬಿಯ ಉದರದಲ್ಲಿ ಈ ಜಗತ್ತೊಳಗೆ ಅವತರಿಸಿ ಮಗವಾಗಿ ನೀವು ಹುಟ್ಟಬೇಕು ಅಂತ ಅಪ್ಪಣೆ ಮಾಡಿದ್ದನಲ್ಲ, ಆ ಪ್ರಕಾರವಾಗಿ ದೇಶವನ್ನು ಸಂಚಾರವನ್ನು ಮಾಡ್ತಾ 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 ಯಾವ ಅನಾದಿ ನಿರಂಜನ ಲಿಂಗದೇವ ಎಲ್ಲಿಗೆ ಬಂದ? ವಾಣಿಜ್ಯಪುರ ಹರದನಹಳ್ಳಿಯ ಆ ದಂಪತಿಗಳು ತಪಸ್ಸಿಗಾಗಿ, ಭಗವಂತನ ಪ್ರೇರಣೆಗಾಗಿ, ಮಗುವನ್ನು ಪಡೆಯುವುದಕ್ಕಾಗಿ ಕುತ್ಕೊಂಡಿರುವಂಥ ಪ್ರಸಂಗದಲ್ಲಿ ಆ ಬಟ್ಟ ಬಯಲಲ್ಲಿ ಕಣ್ಣು ಮುಚ್ಚಿಕೊಂಡು ಕುಂತಿರಬೇಕಾದ್ರೆ ಪುಟ್ಟ ಮಗುವಾಗಿ, ಬಾಲ ಮಗುವಾಗಿ, ಆಗ ತಾನು ಹುಟ್ಟಿರುವಂಥ ಮಗು ರೀತಿ ಒಳಗೆ ಬಂದು ಅಲ್ಲಿ ಆಡಕತ್ತಿತ್ತು. ಈ ಜಗತ್ತಿಗೆ ಹುಟ್ಟಿ ಬಂದ ಯಡಿಯೂರು ಸಿದ್ಧಲಿಂಗೇಶ. ಯಾವಾಗ ಕಣ್ಣು ಮುಚ್ಚಿಕೊಂಡು ಕುಂತಿದ್ರಲ್ಲ, ಆ ಮಗು ಆಡೋದನ್ನು ನೋಡಿ, ಆ ಮಗು ನಗೋದನ್ನು ನೋಡಿದಾಗ ಇವರಿಗೆ ಎಚ್ಚರ ಆಗತ್ತ. ಎಚ್ಚರ ಆದ ಮೇಲೆ ನೋಡಿದ್ರು ಎಂಥ ಮುಖದಲ್ಲಿ ತೇಜಸ್ಸು, ಅಣಿಮೇಲೆ ವಿಭೂತಿ, ಕೊರಳೊಳಗೆ ರುದ್ರಾಕ್ಷಿ, ಅಣಿಮೇಲೆ ವಿಭೂತಿ, ಕೊರಳೊಳಗೆ ರುದ್ರಾಕ್ಷಿ. ಆ ಮಗು ನಗತಿತ್ತಂತೆ. ಆ ಮಗುವನ್ನು ನೋಡಿದಾಗ ಆ ಇಬ್ಬರು ದಂಪತಿಗಳು ಕಣ್ಣು ತೆರೆದು ನೋಡಿದಾಗ ಇಷ್ಟು ಆನಂದ, ಇಷ್ಟು ಸಂಭ್ರಮ. ಯಾವ ಭಗವಂತನೇ ನಮಗೆ ಮಗುವಾಗಿ ಈ ಜಗತ್ತಿಗೆ ಅವತರಿಸಿ ಬಂದಾನಂದ್ರೆ ನಾವೇ ಪುಣ್ಯವಂತರು ಅಂತ ತಿಳ್ಕೊಂಡು ಆ ಮಗುವನ್ನು ಜ್ಞಾನಾಂಬೆ ಎತ್ತುಕೊಳ್ತಾಳೆ. ಜಗತ್ತಿನೊಳಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಅವತರಿಸಿ ಬಂದ. ಸತ್ಯ ಮಾಡಿ ಹೇಳ್ತೇನೆ, ನೆನಪಿಟ್ಟುಕೊಳ್ರಿ, ಈ ಜಗತ್ತಿನೊಳಗೆ ಬಂಜೆ ಎನ್ನುವಂಥ ಶಬ್ದ ಆ ತಾಯಿಯನ್ನು ಕಳೆಯುವುದಕ್ಕಾಗಿ ಜ್ಞಾನಾಂಬೆ ಮಲ್ಲಿಕಾರ್ಜುನವರಿಗೆ ಮಗುವಾಗಿ ಬಂದ. ಬಂಜೆಂಬ ಶಬ್ದವನ್ನು ಕಳೆಯುವುದಕ್ಕಾಗಿ ಅಂತ ಸಿದ್ಧಲಿಂಗೇಶ್ವರರು ಮಗುವಾಗಿ ಬಂದು ಅಲ್ಲಿ ಪ್ರತ್ಯಕ್ಷ ಆದಾಗ ಆ ಮಗುವನ್ನು ಸ್ವತಃ ಆ ತಾಯಿ ಎತ್ಕೊಳ್ತಾಳೆ. ಈ ಮಗು ನಮ್ಮ ಮಗು ಅಂತ ತಿಳ್ಕೊಂಡು ಆ ಮಗುವನ್ನು ಎಲ್ಲಿಗೆ ಕರ್ಕೊಂಡು ಬಂದರು ಅಂದರೆ ಆ ವಾಣಿಜ್ಯಪುರದಲ್ಲಿ, ಯಾವ ಹರದನಹಳ್ಳಿಯಲ್ಲಿ, ಯಾವ ಇತಿಹಾಸದಿಂದಲೂ ಬಂದಿರುವಂಥ ಆ ಮಠ ಪರ್ವತ ಅಮೃತೇಶ್ವರ ಮಠವನ್ನು ನಿರ್ಮಾಣ ಮಾಡಿರುವಂಥ ಆ ಮಠದ ಪೀಠಾಧಿಪತಿಗಳಾಗಿರುವಂಥ ಗೋಸಲ ಚನ್ನ ಬಸವ ದೇವರು ಆ ಮಠದೊಳಗೆ ಗುರುಗಳಾಗಿದ್ದರು. ಆ ಗುರುಗಳ ಹತ್ರ ಕರ್ಕೊಂಡು ಹೋಗಬೇಕು, ಈ ಗುರುವಿನ ಆಶೀರ್ವಾದ ಪಡ್ಕೊಂಡು ಬರಬೇಕಂತ ಆ ಮಗುವನ್ನು ತೆಗೆದುಕೊಂಡು ಎಲ್ಲಿಗೆ ಬರ್ತಾರೆ? ಮಠಕ್ಕೆ ಬರ್ತಾರೆ. ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಮ್ಮ ಗವಾಯಿಗಳವರು ಗೀತೆ ಹಾಡಿದ ನಂತರ ನೋಡೋಣ.